ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ನಮಸ್ಕಾರ. ಇವತ್ತಿನ ಕ್ಲಾಸ್ ಯಾವ್ದಪ್ಪ ಅಂದ್ರೆ ಪಕ್ಷಿಗಳ ಬಗ್ಗೆ ಗೊತ್ತಿರಬೇಕು ವಿದ್ಯಾರ್ಥಿಗಳೇ. ಪಕ್ಷಿಗಳನ್ನು ಇಂಗ್ಲಿಷ್ ಅಲ್ಲಿ ಏನೆಂದು ಕರೆಯುತ್ತೇವೆ ಅನ್ನೋದು ಗೊತ್ತಿರಬೇಕು, ಕನ್ನಡದಲ್ಲಿ ಗೊತ್ತಿರಬೇಕು, ಇಂಗ್ಲಿಷ್ ಅಲ್ಲಿ ಕೂಡ ಗೊತ್ತಿರಬೇಕು. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಮುಖ್ಯವಾಗಿ ಚಿಕ್ಕ ಮಕ್ಕಳಿಗೆ LKG UKG ಮತ್ತು ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕೂಡ ಮೊರಾರ್ಜಿ ದೇಸಾಯಿ ಮತ್ತು ನವೋದಯ ಪಬ್ಲಿಕ್ ಸ್ಕೂಲ್ ಅದೇ ರೀತಿ ಅನೇಕ ಒಂದು ಎಕ್ಸಾಮ್ ಅಲ್ಲಿ ಪಕ್ಷಿಗಳ ಬಗ್ಗೆ ಅರ್ಥಗಳನ್ನು ಕೂಡ ಇಂಗ್ಲಿಷ್ ಅಲ್ಲಿ ಕೇಳ್ತಾರೆ ವಿದ್ಯಾರ್ಥಿಗಳೇ. ಅದೇ ರೀತಿ ಈ ಒಂದು ಸಾಮಾನ್ಯ ಇಂಗ್ಲಿಷ್ ಅಲ್ಲಿ GK ಅಲ್ಲಿ ಕೂಡ ಕೇಳ್ತಾರೆ. ಕನ್ನಡದಲ್ಲಿ ಕೊಟ್ಟು ಇದನ್ನು ಇಂಗ್ಲಿಷ್ ಅಲ್ಲಿ ಏನೆಂದು ಕರೆಯುತ್ತೇವೆ ಅನ್ನೋದು ಹೇಳ್ತಾರೆ ವಿದ್ಯಾರ್ಥಿಗಳು. ಅದೇ ರೀತಿ ಜನರಲ್ ನಾಲೆಜ್ ಆಗಿ ಎಲ್ಲರಿಗೂ ಗೊತ್ತಿರಬೇಕಾದ ಅಂಶಗಳು ವಿದ್ಯಾರ್ಥಿಗಳೇ. ದಯವಿಟ್ಟು ಕ್ಲಾಸ್ ಅನ್ನು ಚೆನ್ನಾಗಿ ನೋಡಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ಪಕ್ಷಿಗಳ ಹೆಸರುಗಳು. ಫಸ್ಟ್ ಪಕ್ಷಿಗಳ ಪಿತಾಮಹ ಯಾರಪ್ಪ? ಅದೇ ರೀತಿ ನಮ್ಮ ಭಾರತ ದೇಶದ ಪಿತಾಮಹ ಯಾರಪ್ಪ ಅಂದ್ರೆ ಮಹಾತ್ಮ ಗಾಂಧೀಜಿ ಅಂತ ಹೇಳ್ತೇವೆ. ಮಹಾತ್ಮ ಗಾಂಧೀಜಿ ನಮ್ಮ ರಾಷ್ಟ್ರಪಿತ. ಅದೇ ರೀತಿ ವಿದ್ಯಾರ್ಥಿಗಳೇ, ಪಕ್ಷಿಗಳ ಪಿತಾಮಹ ಕೂಡ ಇದ್ದಾರೆ. ಪಕ್ಷಿಗಳ ಪಿತಾಮಹ ಯಾರಪ್ಪ ಅಂದ್ರೆ ಪಕ್ಷಿಗಳ ಪಿತಾಮಹ ಸಲೀಂ ಅಲಿ. ಪಕ್ಷಿಗಳ ಶಾಸ್ತ್ರದ ಪಿತಾಮಹ ಯಾರಪ್ಪ ಅಂದ್ರೆ ಸಲೀಂ ಅಲಿ. ಇದು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದೆ. KS ಅಲ್ಲಿ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳಿಗೆ. KS ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಲ್ಲಿ ಕ್ವಶನ್ ಆಗಿದೆ. ಸಲೀಂ ಅಲಿ ಪಕ್ಷಿಗಳ ಪಿತಾಮಹ, ಪಕ್ಷಿ ಶಾಸ್ತ್ರದ ಪಿತಾಮಹ ಎಂದು ಕೂಡ ಕರಿತೀವಿ. ಅದೇ ರೀತಿ ವಿದ್ಯಾರ್ಥಿಗಳ ರಾಜ್ಯಶಾಸ್ತ್ರ ಪಿತಾಮಹ ಅರಿಸ್ಟಾಟಲ್, ಇತಿಹಾಸದ ಪಿತಾಮಹ ಏರೋಡಾಟಸ್, ವಿಜ್ಞಾನದ ಪಿತಾಮಹ ರೋಜರ್ ಬೇಕನ್. ಅದೇ ರೀತಿ ಈ ಒಂದು ಜೀವಶಾಸ್ತ್ರದ ಪಿತಾಮಹ ಕೂಡ ಕೇಳಿದ್ದಾರೆ ಅನೇಕ ಒಂದು ಎಕ್ಸಾಮ್ ಅಲ್ಲಿ ಕೂಡ ವಿದ್ಯಾರ್ಥಿಗಳೇ. ದಯವಿಟ್ಟು ಚೆನ್ನಾಗಿ ಕೇಳಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ಅದೇ ರೀತಿ ಪಕ್ಷಿಗಳ ಹೆಸರುಗಳು. ಈ ಕಾಗೆಯನ್ನು ಇಂಗ್ಲಿಷ್ ಅಲ್ಲಿ ಏನೆಂದು ಕರೆಯುತ್ತೇವೆ? ಕಾಗೆಯನ್ನು ಇಂಗ್ಲಿಷ್ ಅಲ್ಲಿ ಏನೆಂದು ಕರೆಯುತ್ತೇವೆ ಅಂದ್ರೆ ಕ್ರೋ ಎಂದು ಕರೆಯುತ್ತೇವೆ. ಕ್ರೋ ಅಂದ್ರೆ ಕಾಗೆ. ಕ್ರೋ CROW, ಕ್ರೋ ಅಂದ್ರೆ ಕಾಗೆ. CROW ಕ್ರೋ ಅಂದ್ರೆ ಕಾಗೆ ವಿದ್ಯಾರ್ಥಿಗಳೇ. ಅದೇ ರೀತಿ ಗೂಬೆಯನ್ನು ಇಂಗ್ಲಿಷ್ ಅಲ್ಲಿ ಏನೆಂದು ಕರೆಯುತ್ತೇವೆ ಅಂದ್ರೆ ಔಲ್. OWL ಔಲ್ ಅಂದ್ರೆ ಗೂಬೆ. OWL ಔಲ್ ಅಂದ್ರೆ ಗೂಬೆ. ಅದೇ ರೀತಿ ಗಿಳಿಯನ್ನು ಪ್ಯಾರೆಟ್ ಎಂದು ಕರೆಯುತ್ತೇವೆ. ಪ್ಯಾರೆಟ್ ಅಂದ್ರೆ ಗಿಳಿ. FARROT ಪ್ಯಾರೆಟ್ ಅಂದ್ರೆ ಗಿಳಿ. ಅದೇ ವಿದ್ಯಾರ್ಥಿಗಳು ಈಗಲ್ ಅಂದ್ರೆ ಹದ್ದು ವಿದ್ಯಾರ್ಥಿಗಳು, ರಣಹದ್ದು. ಈಗಲ್ EAGLE ಈಗಲ್ ಅಂದ್ರೆ ಹದ್ದು. ಅದೇ ರೀತಿ ವಿದ್ಯಾರ್ಥಿಗಳು ಸ್ಪ್ಯಾರೋ ಅಂದ್ರೆ ಗುಬ್ಬಚ್ಚಿಯನ್ನು ಇಂಗ್ಲಿಷ್ ಅಲ್ಲಿ ಏನಂತ ಕರಿತೇವೆ ಅಂದ್ರೆ ಸ್ಪ್ಯಾರೋ ಎಂದು ಕರೀತೇವೆ. SPARROW ಸ್ಪ್ಯಾರೋ ಅಂದ್ರೆ ಗುಬ್ಬಚ್ಚಿ. ಅದೇ ರೀತಿ ಕೊಕ್ಕರೆಯನ್ನು ಇಂಗ್ಲಿಷ್ ಅಲ್ಲಿ ಏನಂತ ಕರೀತೇವೆ ಅಂದ್ರೆ ಕ್ರೇನ್ ಎಂದು ಕರೀತೇವೆ. ಕ್ರೇನ್ ಅಂದ್ರೆ ಕೊಕ್ಕರೆ ವಿದ್ಯಾರ್ಥಿಗಳ. ಇದು ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಮೊರಾರ್ಜಿ ದೇಸಾಯಿ ಎಕ್ಸಾಮ್ ಅಲ್ಲಿ. CRANE ಕ್ರೇನ್ ಅಂದ್ರೆ ಕೊಕ್ಕರೆ. ಅದೇ ರೀತಿ ವಿದ್ಯಾರ್ಥಿಗಳ ಮರವನ್ನು ಕುಟ್ಟುವ ಒಂದು ಪಕ್ಷಿಯನ್ನು ಏನೆಂದು ಕರೀತೇವೆ? ಮರಕುಟಿಕ. ಅದು ತನ್ನ ಒಂದು ಬಾಯಿಲಿಂದ ಮರವನ್ನು ಕಚ್ಚಿ ತೂತನ್ನು ಮಾಡುತ್ತದೆ ವಿದ್ಯಾರ್ಥಿಗಳು. ಅದನ್ನು ಮರಕುಟಿಕ ಎಂದು ಕರೀತೇವೆ. ಅದನ್ನು ಇಂಗ್ಲಿಷ್ ಅಲ್ಲಿ ಏನೆಂದು ಕರೀತೇವೆ ಅಂದ್ರೆ ವುಡ್ ಪೆಕ್ಕರ್. ವುಡ್ ಅಂದ್ರೆ ಕಟ್ಟಿಗೆ ಅಥವಾ ಮರ. ಪೆಕ್ಕರ್ ಅಂದ್ರೆ ಈ ಒಂದು ಪಕ್ಷಿಯ ಹೆಸರು. ವುಡ್ ಪೆಕ್ಕರ್ ಅಂದ್ರೆ ಮರಕುಟಿಕ ಪಕ್ಷಿ. ಅದೇ ರೀತಿ ವಿದ್ಯಾರ್ಥಿಗಳ COCK ಕಾಕ್ ಅಂದ್ರೆ ಹುಂಜ. ನಾವು ತಿನ್ನುವ ಚಿಕನ್ ತಿಂತೀವಲ್ಲ, ಅದರಲ್ಲಿ ಹುಂಜ ಇರ್ತದಲ್ಲ, ಅದನ್ನು ಕಾಕ್ ಎಂದು ಕರೆಯುತ್ತೇವೆ. ಅದೇ ರೀತಿ ಕೋಳಿಯನ್ನು ಹೆನ್ ಅಂದ್ರೆ HEN, ಹೆನ್ ಅಂದ್ರೆ ಕೋಳಿ. ಅದೇ ರೀತಿ ಹೆನ್ ಅಂದ್ರೆ HEN, ಹೆನ್ ಅಂದ್ರೆ ಕೋಳಿ ವಿದ್ಯಾರ್ಥಿಗಳೇ. ಅದೇ ರೀತಿ ಆಸ್ಟ್ರಿಚ್ ಉಷ್ಟ್ರ ಪಕ್ಷಿ. ಅತಿ ದೊಡ್ಡ ಪಕ್ಷಿ ಯಾವ್ದಪ್ಪ ಅಂದ್ರೆ ಜಗತ್ತಿನಲ್ಲಿ ಅತಿ ದೊಡ್ಡ ಪಕ್ಷಿ ಯಾವ್ದಪ್ಪ ಅಂದ್ರೆ ಉಷ್ಟ್ರ ಪಕ್ಷಿ. ಇದು ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ನವೋದಯ ಪಬ್ಲಿಕ್ ಸ್ಕೂಲ್ ಎಕ್ಸಾಮ್ ಅಲ್ಲಿ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲಿ ಕೇಳಿದ್ದಾರೆ ವಿದ್ಯಾರ್ಥಿಗಳು. ಈ ಒಂದು ಟಾಪಿಕ್ ತುಂಬಾ ಇಂಪಾರ್ಟೆಂಟ್. ಚಿಕ್ಕ ಮಕ್ಕಳಿಂದ ದೊಡ್ಡ ಮಕ್ಕಳವರೆಗೂ ಎಕ್ಸಾಮ್ ಅಲ್ಲಿ ಕೇಳುತ್ತಾರೆ ವಿದ್ಯಾರ್ಥಿಗಳೇ. ಅತಿ ದೊಡ್ಡ ಪಕ್ಷಿ ಯಾವ್ದಪ್ಪ ಅಂದ್ರೆ ಉಷ್ಟ್ರ ಪಕ್ಷಿ. ಅತಿ ದೊಡ್ಡ ಮೊಟ್ಟೆಯನ್ನು ಇಡುವ ಪಕ್ಷಿ ಕೂಡ ಉಷ್ಟ್ರ ಪಕ್ಷಿ ವಿದ್ಯಾರ್ಥಿಗಳೇ. ಅತಿ ದೊಡ್ಡ ಮೊಟ್ಟೆ ಯಾವ ಪಕ್ಷಿ ಇಡುತ್ತದಪ್ಪ ಅಂದ್ರೆ ಉಷ್ಟ್ರ ಪಕ್ಷಿ. ಅತಿ ದೊಡ್ಡ ಪಕ್ಷಿ ಯಾವ್ದಪ್ಪ ಅಂದ್ರೆ ಉಷ್ಟ್ರ ಪಕ್ಷಿ. OSTRICH ಆಸ್ಟ್ರಿಚ್ ಅಂದ್ರೆ ಉಷ್ಟ್ರ ಪಕ್ಷಿ. ಅದೇ ರೀತಿ ವಿದ್ಯಾರ್ಥಿಗಳೇ, ಅತಿ ಚಿಕ್ಕ ಪಕ್ಷಿ ಯಾವ್ದಪ್ಪ? ಅತಿ ಚಿಕ್ಕ ಪಕ್ಷಿ ಯಾವ್ದು ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಅತಿ ಚಿಕ್ಕ ಪಕ್ಷಿ ಯಾವ್ದಪ್ಪ ಅಂದ್ರೆ ಹಮ್ಮಿಂಗ್ ಬರ್ಡ್. ಯಾವ ಬರ್ಡ್? ಹಮ್ಮಿಂಗ್ ಬರ್ಗ್. ಯಾವ ಬರ್ಗ್ ಅಪ್ಪ? ಹಮ್ಮಿಂಗ್ ಬರ್ಗ್. ಈ ಒಂದು ಎಕ್ಸಾಮ್ ಅಲ್ಲಿ ಕೂಡ ಕೇಳಿದ್ದಾರೆ. ಆಲ್ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಅತಿ ಚಿಕ್ಕ ಪಕ್ಷಿ ಯಾವ್ದಪ್ಪ ಅಂದ್ರೆ ಹಮ್ಮಿಂಗ್ ಬರ್ಡ್ ವಿದ್ಯಾರ್ಥಿಗಳೇ. ಅತಿ ಹೆಚ್ಚು ಹೃದಯ ಬಡಿತವನ್ನು ಹೊಂದಿದ ಪಕ್ಷಿ ಯಾವುದು? UPSC ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಲ್ಲಿ ಕೇಳಿದ್ದಾರೆ. ಎಲ್ಲಿ ಕೇಳಿದ್ದಾರೆ? UPSC. ಅದೇ ರೀತಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಲ್ಲಿ ಕೇಳಿದ್ದಾರೆ. ಅತಿ ಹೆಚ್ಚು ಹೃದಯ ಬಡಿತವನ್ನು ಹೊಂದಿದ ಪಕ್ಷಿ ಯಾವ್ದಪ್ಪ ಅಂದ್ರೆ ಹಮ್ಮಿಂಗ್ ಬರ್ಡ್ ವಿದ್ಯಾರ್ಥಿ. ಅತಿ ದೊಡ್ಡ ಮೊಟ್ಟೆಯನ್ನು ಇಡುವ ಪಕ್ಷಿ ಯಾವ್ದಪ್ಪ ಅಂದ್ರೆ ಉಷ್ಟ್ರ ಪಕ್ಷಿ ಅಥವಾ ಆಸ್ಟ್ರಿಚ್ ಎಂದು ಕರೆಯುತ್ತೇವೆ. ಅದೇ ರೀತಿ ವಿದ್ಯಾರ್ಥಿಗಳೇ, ಅತಿ ಚಿಕ್ಕ ಪಕ್ಷಿ ಯಾವ್ದಪ್ಪ ಅಂದ್ರೆ ಹಮ್ಮಿಂಗ್ ಬರ್ಡ್. ಅದೇ ರೀತಿ ವಿದ್ಯಾರ್ಥಿಗಳೇ ಹಮ್ಮಿಂಗ್ ಬರ್ಡ್ ವಿದ್ಯಾರ್ಥಿಗಳೇ. ಅದೇ ರೀತಿ ವಿದ್ಯಾರ್ಥಿಗಳೇ, ಮಿಂಚುಳ್ಳಿಯನ್ನು ಏನೆಂದು ಕರೆಯುತ್ತೇವೆ ಇಂಗ್ಲಿಷ್ ಅಲ್ಲಿ? ಕಿಂಗ್ ಫಿಶರ್ ಅಂದ್ರೆ ಎಲ್ಲರಿಗೂ ಗೊತ್ತಿರುತ್ತೆ, ಆದ್ರೆ ಕನ್ನಡದಲ್ಲಿ ಗೊತ್ತಿಲ್ಲ. ಮಿಂಚುಳ್ಳಿ ಎಂದು ಕರೆಯುತ್ತೇವೆ. ಮಿಂಚುಳ್ಳಿ ಅಂದ್ರೆ ಕಿಂಗ್ ಫಿಶರ್ ಎಂದ ಅರ್ಥ. KING ಕಿಂಗ್, FISHER ಕಿಂಗ್ ಫಿಶರ್ ಅಂದ್ರೆ ಮಿಂಚುಳ್ಳಿ ವಿದ್ಯಾರ್ಥಿಗಳೇ. ತುಂಬಾ ಸಲ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. LKG ಲಿಂದ PC, PSI, SDA, FDA, KS, FDA ಹಲವಾರು ಎಕ್ಸಾಮ್ ಅಲ್ಲಿ ಕೂಡ ಈ ಒಂದು ಜನರಲ್ ಇಂಗ್ಲಿಷ್ ಅಲ್ಲಿ ಈ ಒಂದು ಗೂಬೆ ಕೊಟ್ಟು ಇಂಗ್ಲಿಷ್ ಅಲ್ಲಿ ಏನೆಂದು ಕರೆಯುತ್ತಾರೆ ಅನ್ನೋದು ಕೂಡ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಟೆಟ್ ಎಕ್ಸಾಮ್ ಅಲ್ಲಿ ಕೂಡ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ದಯವಿಟ್ಟು ಕ್ಲಾಸ್ ತುಂಬಾ ಇಂಪಾರ್ಟೆಂಟ್, ದಯವಿಟ್ಟು ಚೆನ್ನಾಗಿ ಕೇಳಿ. ಪಕ್ಷಿಗಳ ಹೆಸರು. ಬರ್ಡ್ಸ್ ನೇಮ್ಸ್ ವಿದ್ಯಾರ್ಥಿಗಳೇ. ಕಾಗೆಯನ್ನು ಇಂಗ್ಲಿಷ್ ಅಲ್ಲಿ ಕ್ರೋ ಎಂದು ಕರೆಯುತ್ತೇವೆ.
ಈ ಒಂದು ಗೂಬೆಯನ್ನು ಔಲ್ ಎಂದು ಕರೆಯುತ್ತೇವೆ. ಗಿಳಿಯನ್ನು ಪ್ಯಾರೆಟ್ ಎಂದು ಕರೆಯುತ್ತೇವೆ. ಅದನ್ನು ಈಗಲ್ ಎಂದು ಕರೆಯುತ್ತೇವೆ. ಗುಬ್ಬಚ್ಚಿ ಸ್ಪ್ಯಾರೋ. ಅದೇ ರೀತಿ ಕೊಕ್ಕರೆ ಕ್ರೇನ್. ಅದೇ ರೀತಿ ಮರಕುಟಿಕವನ್ನು ವುಡ್ ಪೆಕ್ಕರ್. ಅದೇ ರೀತಿ ಹುಂಜವನ್ನು ಕಾಕ್. ಅದೇ ರೀತಿ ಕೋಳಿಯನ್ನು ಹೆನ್ ಎಂದು ಕರೆಯುತ್ತೇವೆ. ಅದೇ ರೀತಿ ಉಷ್ಟ್ರ ಪಕ್ಷಿಯನ್ನು ಆಸ್ಟ್ರಿಚ್ ಎಂದು ಕರೆಯುತ್ತೇವೆ. ಅದೇ ರೀತಿ ಮಿಂಚುಳಿಯನ್ನು ಕಿಂಗ್ ಫಿಶರ್ ಎಂದು ಕರೆಯುತ್ತೇವೆ. ಅತಿ ದೊಡ್ಡ ಪಕ್ಷಿ ಯಾವ್ದಪ್ಪ ಅಂದ್ರೆ ಉಷ್ಟ್ರ ಪಕ್ಷಿ. ಅತಿ ದೊಡ್ಡ ಮೊಟ್ಟೆಯನ್ನು ಇಡುವ ಪಕ್ಷಿ ಯಾವ್ದಪ್ಪ ಅಂದ್ರೆ ಉಷ್ಟ್ರ ಪಕ್ಷಿ. ಅದೇ ರೀತಿ ಅತಿ ಚಿಕ್ಕ ಪಕ್ಷಿ ಯಾವ್ದಪ್ಪ ಅಂದ್ರೆ ಹಮ್ಮಿಂಗ್ ಬರ್ಡ್. ಅದೇ ರೀತಿ ಅತಿ ಹೆಚ್ಚು ಹೃದಯ ಬಡಿತವನ್ನು ಹೊಂದಿದ ಪಕ್ಷಿ ಯಾವ್ದಪ್ಪ ಅಂದ್ರೆ ಹಮ್ಮಿಂಗ್ ಬರ್ಡ್. ವಿದ್ಯಾರ್ಥಿಗಳೇ, ಅತಿ ಹೆಚ್ಚು ಹೃದಯ ಬಡಿತ. ಅದೇ ರೀತಿ ನಮ್ಮ ಒಂದು ಹೃದಯ ಬಡಿತ ಎಷ್ಟಪ್ಪ, ಒಂದು ನಿಮಿಷಕ್ಕೆ ಎಷ್ಟಪ್ಪ ಅಂದ್ರೆ ಒಂದು ನಿಮಿಷಕ್ಕೆ ನಮ್ಮ ಒಂದು ಹೃದಯ ಬಡಿತ 72 ಬಾರಿ ನಮ್ಮ ಹೃದಯ ಬಡಿತ ಹೊಂದುತ್ತದೆ, ಹೊಡೆದುಕೊಳ್ಳುತ್ತದೆ. ವಿದ್ಯಾರ್ಥಿಗಳೇ, ನಮ್ಮ ಹೃದಯ ಬಡಿತ 72 ಬಾರಿ ಒಂದು ನಿಮಿಷಕ್ಕೆ 72 ಬಾರಿ ನಮ್ಮ ಹೃದಯ ಬಡಿತ ಇರುತ್ತದೆ. ಇದು ಕೂಡ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ಇಲ್ಲಿಗೆ ಈ ಒಂದು ಜಿಕೆ 13ನೇ ಕ್ಲಾಸ್ ಮುಕ್ತಾಯವಾಗುತ್ತೆ. ದಯವಿಟ್ಟು ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ವಿದ್ಯಾರ್ಥಿಗಳೇ. ದಯವಿಟ್ಟು ಶೇರ್ ಮಾಡಿ. ಶೇರ್ ಮಾಡುವ ಮೂಲಕ ಅನೇಕ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ. ದಯವಿಟ್ಟು ಶೇರ್ ಮಾಡಿ ವಿದ್ಯಾರ್ಥಿಗಳೇ. ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗುತ್ತದೆ.